ಉಗ್ರರ ಕುಕೃತ್ಯಕ್ಕೆ 40 ಮಂದಿ ವೀರ ಮರಣವನ್ನ ಅಪ್ಪಿದ್ದಾರೆ. ವಿಶೇಷ ವಿಮಾನದಲ್ಲಿ ಪಾರ್ಥಿವ ಶರೀರವನ್ನ ತರಲಾಗುತ್ತೆ. ನವದೆಹಲಿಯ ಪಾಲಂ ವಾಯುನೆಲೆ ಬಳಿಗೆ ಅವರ ಮೃತದೇಹವನ್ನ ತೆಗೆದುಕೊಂಡು ಬರಲಾಗುತ್ತೆ. ಸುಮಾರು 1:30 ಬಳಿಗೆ ರೀಚ್ ಆಗುತ್ತೆ ಅವರೆಲ್ಲರ ಪಾರ್ಥಿವ ಶರೀರ ಅಂತ ಹೇಳಲಾಗ್ತಾ ಇದೆ. ಅದಕ್ಕಾಗಿ ಸಕಲ ಸಿದ್ಧತೆಗಳನ್ನ ಅಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಸರ್ಕಾರಿ ಗೌರವವನ್ನ ಸಲ್ಲಿಸೋ ಸಲುವಾಗಿ ಈಗಾಗಲೇ ಪಾಲಂ ವಾಯು ನೆಲೆ ಬಳಿ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ವಿಶೇಷ ವಿಮಾನದಲ್ಲಿ ಪಾರ್ಥಿವ ಶರೀರವನ್ನ ತರಲಾಗುತ್ತೆ. ಪ್ರಧಾನಿ ಮೋದಿ ಸೇರಿದಂತೆ ಗಣ್ಯಾತಿ ಗಣ್ಯರು ವಾಯುನೆಲೆ ಬಳಿ ಹೋಗಿ ಸರ್ಕಾರಿ ಗೌರವ ಜೊತೆಗೆ ಅಂತಿಮ ನಮನವನ್ನ ಸಲ್ಲಿಸಲಿದ್ದಾರೆ. 40 ಮಂದಿ ವೀರ ಯೋಧರನ್ನ ಇಲ್ಲಿಗೆ ತೆಗೆದುಕೊಂಡು ಬರಲಾಗುತ್ತೆ. ಸರಿಸುಮಾರು 1:30 ಬಳಿಗೆ ರೀಚ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ವಿಶೇಷ ವಿಮಾನದಲ್ಲಿ ಪಾರ್ಥಿವ ಶರೀರವನ್ನ ತರಲಾಗುತ್ತೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ ನಾವು ಪಾಲಂ ವಾಯುನೆಲೆ ಬಳಿಯಲ್ಲಿ ಸಕಲ ಸರ್ಕಾರಿ ಗೌರವವನ್ನ ಸಲ್ಲಿಸೋದಕ್ಕೆ ಅಂದ್ರೆ ವೀರ ಮರಣವನ್ನ ಅಪ್ಪಿದ 40 ಮಂದಿಗೂ ಕೂಡ ಸರ್ಕಾರಿ ಗೌರವವನ್ನ ಸಲ್ಲಿಸೋ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ. ಗಣ್ಯಾತಿ ಗಣ್ಯರು ಎಲ್ಲ ಬಂದು ಅಂತಿಮ ನಮನವನ್ನ ಸಲ್ಲಿಸ್ತಾರೆ. ತದನಂತರ ಮಂಡ್ಯದ ಗುರು ಈ ಒಂದು ವೀರ ಮರಣವನ್ನ ಅಪ್ಪಿದ್ದಾರೆ. ಅವರ ಒಂದು ಪಾರ್ಥಿವ ಶರೀರವನ್ನ ಬೆಂಗಳೂರಿಗೆ ಕರೆತರಲಾಗುತ್ತೆ. ಸರಿಸುಮಾರು 1:30 ಸುಮಾರಿಗೆ ತರಲಾಗುತ್ತೆ. ನಂತರ ಮಂಡ್ಯಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ವಿಶೇಷ ವಿಮಾನದಲ್ಲಿ ಪಾರ್ಥಿವ ಶರೀರವನ್ನ ತರಲಾಗುತ್ತೆ. ನಾವೀಗ ಗಮನಿಸ್ತಾ ಇರೋದು ನವದೆಹಲಿಯ ಪಾಲಂ ವಾಯು ನೆಲೆ ಬಳಿ ಯಾವ ರೀತಿಯಾದಂತಹ ಸ್ಥಿತಿ ಇದೆ ಅಂತ. ಅಂದ್ರೆ ಅಲ್ಲಿ ಸರ್ಕಾರಿ ಗೌರವವನ್ನ ಸಲ್ಲಿಸೋದಕ್ಕೆ ಎಲ್ಲಾ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪಾಲಂ ವಾಯು ನೆಲೆಯಲ್ಲಿ ಹುತಾತ್ಮರ ಪಾರ್ಥಿವ ಶರೀರವನ್ನ ಇಡಲಾಗುತ್ತೆ. ಅಲ್ಲಿಗೆ ಪ್ರಧಾನಿ ಮೋದಿ ಸೇರಿದಂತೆ ರಾಜಕೀಯ ಗಣ್ಯಾತಿ ಗಣ್ಯರೆಲ್ಲ ಬಂದು ಅಂತಿಮ ನಮನವನ್ನ ಸಲ್ಲಿಸ್ತಾರೆ. ಸೇನಾ ಗೌರವವನ್ನ ಕೂಡ ಸಲ್ಲಿಸಲಾಗುತ್ತೆ. ನಂತರ ಆಯಾ ಅಂದ್ರೆ ಯಾವ್ಯಾವ ರಾಜ್ಯದಲ್ಲಿ ಇದ್ದಾರೆ ವೀರ ಯೋಧರು ಯಾರ್ಯಾರು ಮೃತಪಟ್ಟಿದ್ದಾರೆ ಅವರೆಲ್ಲನ ಅಲ್ಲಿಗೆ ಶಿಫ್ಟ್ ಮಾಡಲಾಗುತ್ತೆ. ತದನಂತರ ಮಂಡ್ಯದ ಗುರು ಕೂಡ ವೀರ ಮರಣವನ್ನ ಅಪ್ಪಿದ್ದಾರೆ. ಅವರ ಪಾರ್ಥಿವ ಶರೀರವನ್ನ ಸರಿಸುಮಾರು 1:30 ಸಮಯಕ್ಕೆ ಬೆಂಗಳೂರಿಗೆ ಕರೆತರಲಾಗುತ್ತೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ. ತದನಂತರ ಮಂಡ್ಯಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಒಂದು ಬೆಳಗಿನ ಜಾವ 4:30 5 ಗಂಟೆ ವೇಳೆಗೆ ಮಂಡ್ಯಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಅದಕ್ಕೂ ಮುಂಚಿತವಾಗಿ ಈಗ ವಾಯುನೆಲೆ ಬಳಿ ಯಾವ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಎಲ್ಲಾ ರೀತಿಯ ಸರ್ಕಾರಿ ಗೌರವಗಳನ್ನ ಸಲ್ಲಿಸೋ ನಿಟ್ಟಿನಲ್ಲಿ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಗಣ್ಯಾತಿ ಗಣ್ಯರು ಕೂಡ ಇಲ್ಲಿಗೆ ಬಂದು ಅಂತಿಮ ನಮನವನ್ನ ಸಲ್ಲಿಸ್ತಾರೆ. ಶ್ರದ್ಧಾಂಜಲಿಯನ್ನ ಸಲ್ಲಿಸೋದಕ್ಕೆ ಪ್ರಧಾನಿ ಮೋದಿ ಅವರು ಕೂಡ ಬರ್ತಾರೆ. ಹಾಗೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಕೂಡ ಆಗಮಿಸ್ತಾರೆ. ದೆಹಲಿಗೆ ಹುತಾತ್ಮರ ಪಾರ್ಥಿವ ಶರೀರವನ್ನ ತರಲಾಗಿದೆ. ನವದೆಹಲಿಯ ಪಾಲಂ ವಾಯು ನೆಲೆ ಬಳಿಯಲ್ಲಿ ಸಕಲ ಸರ್ಕಾರಿ ಗೌರವಗಳ ಜೊತೆ ಪಾರ್ಥಿವ ಶರೀರಕ್ಕೆ ಇವರು ಅಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಇಲ್ಲಿ ಉತ್ತರ ಪ್ರದೇಶದಲ್ಲೇ ಸುಮಾರು 12 ಮಂದಿ ಯೋಧರು ವೀರ ಮರಣವನ್ನ ಅಪ್ಪಿರೋದು. ಆ ಯೋಧರನ್ನು ಕೂಡ ಆಯಾ ರಾಜ್ಯಕ್ಕೆ ಶಿಫ್ಟ್ ಮಾಡ್ತಾರೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ, ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಬೇರೆ ಬೇರೆ ರಾಜಕೀಯ ಗಣ್ಯರು ಕೂಡ ವಾಯುನೆಲೆ ಬಳಿಗೆ ಬಂದು ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾರೆ. ಅಂತಿಮ ನಮನವನ್ನ ವೀರ ಯೋಧರಿಗೆ ಸಲ್ಲಿಸ್ತಾರೆ ಪಾಲಂ ವಾಯುನೆಲೆಯಲ್ಲಿ. ತದನಂತರದಲ್ಲಿ ಆಯಾ ರಾಜ್ಯಗಳಿಗೆ ಅವರ ಪಾರ್ಥಿವ ಶರೀರವನ್ನ ರವಾನಿಸಲಾಗುತ್ತೆ. ಮಂಡ್ಯದ ಗುರು ಕೂಡ ವೀರ ಮರಣವನ್ನ ಅಪ್ಪಿದ್ದಾರೆ. ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿಗೆ ಕರೆತರುವಷ್ಟರಲ್ಲಿ ಸರಿಸುಮಾರು 1:30 ಆಗಬಹುದು. ತದನಂತರ ಅವರ ಪಾರ್ಥಿವ ಶರೀರವನ್ನ ಮಂಡ್ಯಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಬೆಳಗಿನ ಜಾವ 4-5 ಗಂಟೆ ಆಗಬಹುದು ಗುರು ಅವರ ಪಾರ್ಥಿವ ಶರೀರ ಮಂಡ್ಯ. ಆಗ್ಲೇ ರಾಜ್ಯಾದ್ಯಂತ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದಾರೆ. ಯಾಕಂದ್ರೆ ಉಗ್ರರ ಹೀನ ಕೃತ್ಯಕ್ಕೆ ಕುಕೃತ್ಯಕ್ಕೆ 40 ಮಂದಿ ಬಲಿಯಾಗಿದ್ದಾರೆ. ಆ 40 ಮಂದಿಯ ಆತ್ಮಕ್ಕೆ ಶಾಂತಿ ಸಿಗಲಿ, ಆ 40 ಮಂದಿಯ ಕುಟುಂಬದವರ ದುಃಖವನ್ನ ತಡೆದುಕೊಳ್ಳುವಂತ ಶಕ್ತಿ ಭಗವಂತ ಕೊಡ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ದೇಶಾದ್ಯಂತ ರಾಜ್ಯಾದ್ಯಂತ ನಾವೀಗಾಗಲೇ ನೋಡ್ತಾ ಇದ್ದೀವಿ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದಾರೆ. ಮೋಂಬತ್ತಿಯನ್ನ ಬೆಳಗುವ ಮುಖಾಂತರವಾಗಿ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದಾರೆ. ಬೆಂಗಳೂರಾಗಿರ್ಬೋದು, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲಾ ಕಡೆ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದಾರೆ. ವೀರ ಯೋಧರ ಭಾವಚಿತ್ರಗಳ ಮುಂದೆ ಮೇಣದ ಬತ್ತಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾಲಂ ವಾಯುನೆಲೆಗೆ ಪ್ರಧಾನಿ ಮೋದಿ ಸೇರಿದಂತೆ ಗಣ್ಯಾತಿ ಗಣ್ಯರು ಬಂದು ಅಂತಿಮ ನಮನವನ್ನ ಸಲ್ಲಿಸ್ತಾರೆ. ಅದನ್ನ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ದೇಶದ 40 ಸಿಆರ್ಪಿಎಫ್ ಯೋಧರು ಉಗ್ರರ ದುಷ್ಕೃತ್ಯಕ್ಕೆ ಪ್ರಾಣ ಬಿಟ್ಟಿದ್ದಾರೆ. ಉಗ್ರ ಸಂಘಟನೆಯ ಪಾಪ ಕೃತ್ಯಕ್ಕೆ ರಾಜ್ಯದ ಯೋಧ ಅಸುನೀಗಿದ್ದಾರೆ. ಮಂಡ್ಯದ ಯೋಧ ದೇಶ ಕಾಯೋ ಕೆಲಸಕ್ಕೆ ಹೋಗುವಾಗ ಪಾಪಿಗಳ ಕುಕೃತ್ಯಕ್ಕೆ ಬಲಿಯಾಗಿದ್ದಾರೆ.
ಇಡೀ ರಾಜ್ಯ ಸೈನಿಕನ ಸಾವಿನಿಂದ ನೋವಲ್ಲಿದ್ರೆ ಮನೆ ಮಗನನ್ನ ಕಳ್ಕೊಂಡ ಕುಟುಂಬ ಕಣ್ಣೀರಿಡ್ತಾ ಇದೆ. ಪ್ರತಿ ಭಾರತೀಯನ ಎದೆಯಲ್ಲಿ ಕಿಚ್ಚು ಹಚ್ಚುವ ದೃಶ್ಯವಿದು. ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಯ ದಾಳಿಗೆ 40 ಸೈನಿಕರು ಅಸುನೀಗಿದ್ದಾರೆ. ಭಾರತ ಮಾತೆಯ ರಕ್ಷಣೆಗೆ ಹೊರಟಿದ್ದವರು ಉಗ್ರರ ದುಷ್ಕೃತ್ಯಕ್ಕೆ ಬಲಿಯಾಗಿದ್ದಾರೆ. ಇಡೀ ದೇಶ ಹುತಾತ್ಮ ಯೋಧರ ಸೇನೆ ಸ್ಮರಿಸಿ ಕಣ್ಣೀರು ಹಾಕ್ತಿದೆ. ಪಾಪಿಗಳ ದುಷ್ಕೃತ್ಯದಲ್ಲಿ ಮಡಿದ ಯೋಧರಲ್ಲಿ ರಾಜ್ಯದ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗುರಿಗೆರೆ ಕಾಲೋನಿಯ ಯೋಧ ಕೂಡ ಅಸುನೀಗಿದ್ದಾರೆ. ಯೋಧ ಗುರು ಹುಟ್ಟೂರಲ್ಲಿ ನೀರವ ಮೌನ. ಸೈನಿಕನ ನೆನೆದು ಕುಟುಂಬಸ್ಥರ ಆಕ್ರಂದನ. ನೆನ್ನೆ ರಾತ್ರಿ 33 ವರ್ಷದ ಗುರುವಿನ ಸಾವಿನ ಸುದ್ದಿ ಕೇಳಿದಾಗಿನಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಗುಡಿಗೆರೆ ಕಾಲೋನಿಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ದುರಂತ ಅಂದ್ರೆ ಮೃತ ಯೋಧ ಕಳೆದ ವರ್ಷವಷ್ಟೇ ಹೊಸ ಮನೆಯ ಗೃಹ ಪ್ರವೇಶ ಮಾಡಿ 9 ತಿಂಗಳ ಹಿಂದೆ ಕಲಾವತಿಯವರೊಂದಿಗೆ ಮದುವೆಯಾಗಿದ್ರು. ಆದ್ರೀಗ ಪತ್ನಿ ಸೇರಿದಂತೆ ತಂದೆ, ತಾಯಿ ಹಾಗೂ 2 ಸೋದರರನ್ನ ಅಗಲಿದ್ದಾರೆ. ಮನೆ ಮಗನ ಸಾವಿನ ಸುದ್ದಿ ಕುಟುಂಬಸ್ಥರಿಗೆ ದೊಡ್ಡ ಆಘಾತ ನೀಡಿದೆ. ಹೋಗವ ನಮ್ಮವ್ವ ಅಳ್ಕಾಗ ಕಲವ ಅಂತಾರೋ ಅಂದ್ರೆ ಲವ್ವ ನನ್ನಂತ ಮಕ್ಕಳು ಬೇಜಾರವ ಕಲವ. ನಿನ್ನ ಒಬ್ಬನೇ ಮಗ ಇದ್ದಾನೆ, ಯಾರು ಎತ್ತಬಾರ್ದು ಮಕ್ಕಳು ಎತ್ತಿದೀಯ ನೀನು. ನಾನು ದೇಶ ಸೇವೆ ಕಾಯಿ ಮಾಡಕ್ಕೆ ಹೋಗವ್ರಿ ಅಂತ ಹೇಳ ಮಗ. ಅವ್ರೂರ್ಗೆ ಕರ್ಕೋಗಿ ಬಿಟ್ಕೊಡ್ತಿದ್ದು, ಅವ್ರೂರಿಂದ ಕರ್ಕೊ ಬತ್ತಿದ್ದು, ಎಲ್ಲ ಜವಾಬ್ದಾರಿನ ಹೊತ್ಕೊಂಡು ಇವತ್ತು ನನ್ನ ತಲೆಗೆ ಪಟ್ವ ಕಟ್ಬಿಟ್ಟು ಹೋದ ಕಣಪ್ಪ. ವಾರದ ಹಿಂದೆ ಹುಟ್ಟೂರಿಗೆ ಬಂದಿದ್ದ ಯೋಧ ಫೆಬ್ರವರಿ 11ರಂದು ಕರ್ತವ್ಯಕ್ಕೆ ಮರಳಿದ್ದ ಗುರು. 2011ರಲ್ಲಿ ಸಿಆರ್ಪಿಎಫ್ ಯೋಧನಾಗಿ ಸೇರ್ಪಡೆಯಾಗಿದ್ದ ಗುರು ಜಾರ್ಖಂಡ್ನಲ್ಲಿ 94 ಬೆಟಾಲಿಯನ್ನಲ್ಲಿ ಸೇವೆ ಸಲ್ಲಿಸಿದ್ರು. ಸದ್ಯ ಶ್ರೀನಗರ 82 ಬೆಟಾಲಿಯನ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಕಳೆದ ತಿಂಗಳು ಊರಿಗೆ ಬಂದಿದ್ದ ಯೋಧ ಗುರು ಫೆಬ್ರವರಿ 8ರಂದು ಪತ್ನಿ ಮತ್ತು ಸ್ನೇಹಿತರೊಂದಿಗೆ ಮೈಸೂರು ಸುತ್ತಮುತ್ತ ಪ್ರವಾಸಕ್ಕೆ ಹೋಗಿ ಖುಷಿಪಟ್ಟಿದ್ರು. 4 ದಿನದ ಹಿಂದೆ ಫೆಬ್ರವರಿ 11ರಂದು ಕರ್ತವ್ಯಕ್ಕೆ ವಾಪಸ್ಸಾಗಿದ್ರು. ಜಮ್ಮುವಿನಿಂದ ಸೆಲ್ಫಿ ವಿಡಿಯೋ ಮಾಡಿ ಕಳಿಸಿದ್ರು ಯೋಧ ಗುರು. ನನ್ನ ಗಂಡನನ್ನ ಹೇಗೆ ಕೊಂದ್ರೋ ಹಾಗೆ ಕೊಲ್ಲಿ. ವಾರದ ಹಿಂದಷ್ಟೇ ತನ್ನೊಂದಿಗಿದ್ದು ಕರ್ತವ್ಯಕ್ಕೆ ಹೋಗಿದ್ದ ಪತಿ ಇನ್ನು ವಾಪಸ್ ಬರೋದೇ ಇಲ್ಲ ಅಂತ ಸುದ್ದಿ ತಿಳಿದ ಯೋಧ ಗುರು ಪತ್ನಿ ಕಲಾವತಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು. ತನ್ನ ಗಂಡನನ್ನ ಹೇಗೆ ಕೊಂದ್ರೋ ಹಾಗೆ ಉಗ್ರರನ್ನ ಕೊಲ್ಲಿ ಅಂತ ನೋವಲ್ಲೂ ಆಕ್ರೋಶ ಹೊರಹಾಕಿದ್ರು. ಅವ್ರು ಹೆಂಗ್ ಬ್ಲಾಸ್ಟ್ ಮಾಡಿದ್ರು ಹಂಗೆ ನಾವು ಬ್ಲಾಸ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಅಷ್ಟೇನೆ. ಅವ್ರು ಏನ್ ಮಾಡಿದ್ರು ಅಂತ ಅವ್ರು ಸಾಯಿಸ್ಬೇಕಿತ್ತು. ಅವ್ರಿಗೆ ಇದ್ರಿಂದ ಏನ್ ಸಿಕ್ತು? ಅವರಿಗೆ ಏನ್ ಸಿಕ್ತು? ಕಳೆದ ರಾತ್ರಿಯಿಂದಲೇ ಯೋಧ ಗುರು ಸಾವಿನ ಸುದ್ದಿಯ ಆಘಾತದಿಂದ ನೋವಲ್ಲಿದ್ದ ಕುಟುಂಬಸ್ಥರಿಗೆ ಬಂಧುಗಳು ಊಟ ಮಾಡಿಸೋ ಪ್ರಯತ್ನ ಮಾಡಿದ್ರು. ಆದ್ರೆ ಹೊಟ್ಟೆ ತುಂಬಾ ಮಗನ ಸಾವಿನ ನೋವನ್ನೇ ತುಂಬಿಕೊಂಡಿದ್ದ ಗುರು ತಾಯಿಯ ಎದೆಯಲ್ಲಿ ಬರೀ ನೋವೇ ತುಂಬಿ ಹೋಗಿತ್ತು. ಮೃತ ಯೋಧ ಗುರು ಮನೆಗೆ ಹಿರಿಯ ಪುತ್ರ. ಕುಟುಂಬಕ್ಕೆ ಆಧಾರವಾಗಿದ್ದ ಮಗನನ್ನ ಕಳ್ಕೊಂಡ ಯೋಧನ ತಂದೆ ಅತ್ತು ನಿತ್ರಾಣರಾಗಿದ್ರು. ಅಸ್ವಸ್ಥರಾದ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಅತ್ತ ಅಣ್ಣನನ್ನ ಕಳ್ಕೊಂಡು ಸಾವಿನ ದುಃಖದಲ್ಲಿದ್ದ ಯೋಧ ಗುರು ತಮ್ಮ ಆನಂದ್ ಅಸ್ವಸ್ಥರಾಗಿದ್ರು. ಉಗ್ರರ ಪಾಪ ಕೃತ್ಯದಲ್ಲಿ ಕಣ್ಮುಚ್ಚಿದ ಯೋಧರು ಅಮರರಾಗಿದ್ದಾರೆ. ಆದ್ರೆ ಮನೆಯ ಆಧಾರ ಸ್ತಂಭವನ್ನೇ ಕಳ್ಕೊಂಡ ಜೀವಗಳು ಕಣ್ಣೀರು ಹಾಕ್ತಿವೆ. ಯೋಧರ ಸಾವಿಗೆ ನಮ್ಮ ದೇಶವಷ್ಟೇ ಅಲ್ಲದೆ ನೆರೆ ರಾಷ್ಟ್ರಗಳು ಕೂಡ ಭಾರತದ ಬೆಂಬಲಕ್ಕೆ ನಿಂತಿವೆ. ಪಾಪಿಗಳ ಕುಕೃತ್ಯಕ್ಕೆ ಕಣ್ಮುಚ್ಚಿದ ಯೋಧರ ಕುಟುಂಬಗಳಿಗೆ ಅಮೆರಿಕ, ಬಾಂಗ್ಲಾದೇಶ, ಶ್ರೀಲಂಕಾ ಸೇರಿದಂತೆ ಹಲವು ದೇಶಗಳು ಸಾಂತ್ವನ ಹೇಳಿವೆ. ರಾಜ್ಯದ ಯೋಧನ ಸಾವಿಗೆ ಜನಪ್ರತಿನಿಧಿಗಳು ಸೇರಿದಂತೆ ಮಠಾಧೀಶರು ಬಂದು ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಯೋಧ ಗುರು ಸಾವಿನ ಸುದ್ದಿ ಮಂಡ್ಯದ ಜನತೆಯನ್ನಷ್ಟೇ ಅಲ್ಲದೆ ಇಡೀ ರಾಜ್ಯದ ಜನ ಮಮ್ಮಲ ಮರುಗುವಂತೆ ಮಾಡಿತ್ತು. ಮನೆಯ ಆಧಾರ ಸ್ತಂಭವನ್ನೇ ಕಳ್ಕೊಂಡ ಜೀವಗಳು ನೋವಲ್ಲಿ ಕಣ್ಣೀರು ಹಾಕ್ತಾ ಇದ್ರು.
ಅವರ ನೋವಿಗೆ ಸ್ಪಂದಿಸಿ ದುಃಖದ ಸಂದರ್ಭದಲ್ಲಿ ಸಾಂತ್ವನ ಹೇಳಲು ರಾಜಕೀಯ ನಾಯಕರು ಸೇರಿದಂತೆ ಜಿಲ್ಲಾಡಳಿತ ಗುಡಿಗೆರೆ ಕಾಲೋನಿಗೆ ಬಂದಿತ್ತು. ಮದ್ದೂರು ತಹಶೀಲ್ದಾರ್ ಗೀತಾ ಮೊದಲಿಗೆ ಗ್ರಾಮಕ್ಕೆ ಬಂದು ಯೋಧನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಈ ವೇಳೆ ಯೋಧನ ಅಂತ್ಯ ಸಂಸ್ಕಾರಕ್ಕೆ ಜಾಗವಿಲ್ಲವೆಂದು ಕುಟುಂಬಸ್ಥರು ಮನವಿ ಮಾಡಿದ್ರು. ಏನೂ ಆಗಿಲ್ಲ ಸಮಾಧಾನ ಮಾಡ್ಕೊಳ್ಳಿ. ಬಳಿಕ ಮಂಡ್ಯ ಡಿಸಿ ಮಂಜುಶ್ರೀ ಭೇಟಿ ನೀಡಿ ನೊಂದವರಿಗೆ ಸಾಂತ್ವನ ಹೇಳಿದ್ರು. ಸಂಸದ ಶಿವರಾಮೇಗೌಡ, ಸಚಿವ ತಮ್ಮಣ್ಣ ಹಾಗೂ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಮೃತನ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಕುಟುಂಬದವನು ಕೂಡ ಇಲ್ಲೇ ನನಗೆ ಗೊತ್ತಿಲ್ಲ, ನಾನಿಲ್ಲೇ ಪ್ರತಿ ಕುಟುಂಬನೂ ಕೂಡ ಗೊತ್ತು, ನನ್ನದೇ ಕ್ಷೇತ್ರ. ಅದರಿಂದ ಅವ್ರ ಜೊತೆ ಯಾವಾಗಲೂ ಸದಾ ಇರ್ತೀವಿ, ಅವ್ರ ನೆರವು ಕೂಡ ನಾನು ಇರ್ತೀನಿ. ಮೃತನ ಯೋಧ ಗುರು ಮನೆಗೆ ವಿಪಕ್ಷ ನಾಯಕ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿ ನಾಯಕರು ಭೇಟಿ ನೀಡಿದ್ರು. ಕುಟುಂಬಕ್ಕೆ ಬಿಎಸ್ವೈ 1 ಲಕ್ಷ ಹಣ ಸಹಾಯ ಮಾಡಿ ಸಾಂತ್ವನ ಹೇಳಿದ್ರು. ಸಾಮಾನ್ಯ ಕುಟುಂಬದಲ್ಲಿ ಬೆಳೆದಂತ ಆ ಎಚ್ ಗುರು ಅವರು ಇವತ್ತು ಆ ಒಂದು ಸೈನಿಕ ಹುದ್ದೆಯನ್ನು ಆಯ್ಕೆ ಮಾಡಿಕೊಂಡು ಹೋಗಿ ದೇಶ ಸೇವೆಯನ್ನು ಮಾಡಿರುವಂತಹದ್ದು ಎಲ್ಲ ಯುವಕರಿಗೆ ಒಂದು ಪ್ರೇರಣಾದಾಯಕವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ಕೊಡಲಿ. ಭಾರತೀಯ ಸೈನಿಕರ ಬಲಿದಾನಕ್ಕೆ ತಕ್ಕ ಪ್ರತಿಕಾರ ತೆಗೆದುಕೊಳ್ಳುವಂತೆ ಪ್ರಧಾನಿ ಮೋದಿಯನ್ನ ಒತ್ತಾಯಿಸಿದ್ದಾರೆ. ಮೃತ ಯೋಧರ ಕುಟುಂಬಗಳು ನ್ಯಾಯಕ್ಕಾಗಿ ಆಗ್ರಹಿಸಿವೆ. ಇದು ನಿಜಕ್ಕೂ ದುರಂತ. ಯಾಕಂದ್ರೆ ದೇಶ ಕಾಯೋ ಯೋಧನ ಸಂಸ್ಕಾರಕ್ಕೆ ಸರಿಯಾದ ಜಾಗ ಇಲ್ಲ. ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದ ಮೃತ ಯೋಧ ಗುರುವಿನ ಕುಟುಂಬಕ್ಕೆ ಅಂಗೈಯಗಲ ಜಾಗ ಇಲ್ಲ. ಇದೀಗ ಅಂತ್ಯ ಸಂಸ್ಕಾರಕ್ಕೂ ಜಾಗ ಇಲ್ಲದೆ ಯೋಧನ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ಸರ್ಕಾರ ತೋರಿಸಿರೋ ಜಾಗಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಜನಗಳು ಅವ್ರನ್ನ ಒಂದು ಅಮರವಾಗಿ ಇಡೋ ತರ ಅವ್ರು ಏನಾದರೂ ಒಂದು ಸಪರೇಟ್ ಜಾಗದಲ್ಲಿ ಸ್ಮಾರಕ ತರ ಮಾಡಿ ಇವರಿಗೆ ನೆರವಾಗಬೇಕು ಅಂತ. ಮೃತ ಯೋಧನ ಕುಟುಂಬಕ್ಕಿಲ್ಲ ಅಂಗೈಯಗಲ ಜಾಗ. ಅಂತ್ಯ ಸಂಸ್ಕಾರಕ್ಕೆ ಸೂಕ್ತ ಜಾಗ ಒದಗಿಸುವಂತೆ ಮನವಿ. ನಿದ್ದೆ, ಹಸಿವು, ಆರೋಗ್ಯದ ಚಿಂತೆ ಇಲ್ಲದೆ ದೇಶದ ಗಡಿ ಕಾಯ್ತಾ ನಮ್ಮೆಲ್ಲರ ಸುರಕ್ಷತೆಗೆ ಹೋರಾಡ್ತಿದ್ರು ಗುಡಿಗೆರೆ ಕಾಲೋನಿಯ ಯೋಧ ಗುರು. ಉಗ್ರರ ದುಷ್ಕೃತ್ಯದಲ್ಲಿ ಮಡಿದ ಯೋಧನ ಪಾರ್ಥಿವ ಶರೀರಕ್ಕಾಗಿ ಇಡೀ ನಾಡು ಕಾಯ್ತಿದೆ. ಯೋಧನ ಕುಟುಂಬ ಸೇರಿದಂತೆ ಗುಡಿಗೆರೆ ಗ್ರಾಮ ಊರಿನ ಮಗನ ಮುಖ ನೋಡಲು ಕಾತರಿಸುತ್ತಿದೆ. ಆದರೆ ಮೃತ ಯೋಧ ಗುರುವಿನ ಅಂತ್ಯ ಸಂಸ್ಕಾರಕ್ಕೂ ಕುಟುಂಬದಲ್ಲಿ ಜಮೀನಿಲ್ಲ, ಊರಲ್ಲಿ ಸ್ಮಶಾನವೂ ಇಲ್ಲ. ಹೀಗಾಗಿ ಯೋಧನ ಹುಟ್ಟೂರಿಗೆ ಬಂದ ಮದ್ದೂರು ತಾಲೂಕಿನ ತಹಶೀಲ್ದಾರ್ ಬಳಿ ಕುಟುಂಬಸ್ಥರು ಮನವಿ ಮಾಡಿದ್ರು. ಅಂತ್ಯ ಸಂಸ್ಕಾರಕ್ಕೆ ಸರ್ಕಾರಿ ಜಾಗ ಒದಗಿಸುವಂತೆ ಮನವಿ ಮಾಡಿದ್ರು. ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಜಿಲ್ಲಾಡಳಿತ ಸರ್ಕಾರಿ ಜಾಗ ಸ್ಥಳ ಪರಿಶೀಲನೆ ಮಾಡಿತು. ಸರ್ವೆ ನಂಬರ್ 54ರಲ್ಲಿ ಸರ್ಕಾರಿ ಜಮೀನು ಲಭ್ಯ ಇದೆ. ಆ ಸರ್ಕಾರಿ ಜಾಗದಲ್ಲಿಯೇ ನಾವು ಮೃತರ ಅಂತ್ಯಕ್ರಿಯೆಯನ್ನ ಮಾಡೋದು ಮತ್ತು ಸಾರ್ವಜನಿಕ ದರ್ಶನಕ್ಕೆ ಕೂಡ ಇನ್ನೊಂದು ಕಡೆಯಲ್ಲಿ ನಾವು ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ. ಜಿಲ್ಲಾಡಳಿತ ಸೂಚಿಸಿದ ಜಾಗಕ್ಕೆ ಗ್ರಾಮಸ್ಥರ ವಿರೋಧ. ಉತ್ತಮ ಜಾಗದಲ್ಲಿ ಸ್ಮಾರಕ ನಿರ್ಮಿಸುವಂತೆ ಒತ್ತಾಯ. ಸರ್ಕಾರ ಗುಡಿಗೆರೆ ಗ್ರಾಮದ ಎಳನೀರು ಮಾರ್ಕೆಟ್ ಬಳಿಯ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲು ಸ್ಥಳ ಗುರುತಿಸಿದೆ. ಆದರೆ ಆ ಸ್ಥಳ ಊರಿನಿಂದ ಹೊರಭಾಗದಲ್ಲಿದ್ದು 4 ಜನರಿಗೆ ತಿಳಿಯೋದಿಲ್ಲ. ಗುರುವಿನ ಶೌರ್ಯ 4 ಜನರಿಗೆ ತಿಳಿಯುವಂತಾಗಬೇಕು. ಕೆಎಂ ದೊಡ್ಡಿಯ ಮುಖ್ಯ ರಸ್ತೆಯಲ್ಲಿ ಅಂತ್ಯಕ್ರಿಯೆ ಮಾಡಿ ಸ್ಮಾರಕ ನಿರ್ಮಿಸಿ ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮೊದಲು ಅವರಿಗೆ ಇದಕ್ಕೆ ಈಗ ಸಾರ್ವಜನಿಕರ ಇದನ್ನ ಒಂದು ಅವರು ಗುರ್ತು ಮಾಡಿರುವಂಥದ್ದು. ಈಗೇನಾಗುತ್ತೆ, ಸಾರ್ವಜನಿಕರಿಗೆ ಮದುವೆ ಮಾಡಿದಾಗ ಇವ್ರಿಗೆ ನಾವು ಬೆಲೆ ಕೊಟ್ಟಾಗಲ್ಲ. ಆದ್ರಿಂದ ಇವ್ರು ಸಪ್ರೇಟು, ಇವ್ರು ಏನಾದರೂ ಒಂದು ಸಪ್ರೇಟು ಜಾಗದಲ್ಲಿ ಇವರಿಗೆ ಅಂಗಲಷ್ಟು ಜಾಗ ಇಲ್ಲ, ಸ್ಮಾರಕ ಥರ ಮಾಡಿ ಇವರಿಗೆ ನೆರವಾಗಬೇಕು ಅಂತ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರ ಆಗಲಿ ಈ ಮೂಲಕ ನಾವು ನಿಮ್ಮ ಮುಖಾಂತರ ಮನವಿ ಮಾಡ್ತೀವಿ. ಬಿಎಸ್ ಯಡಿಯೂರಪ್ಪ ಕೂಡ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಬಳಿಕ ಇದೇ ಮಾತನ್ನ ಉಚ್ಚರಿಸಿದ್ರು. ಕುಟುಂಬಸ್ಥರು ಕೇಳುವ ಜಾಗದಲ್ಲೇ ಸರ್ಕಾರ ಅಂತ್ಯ ಸಂಸ್ಕಾರ ಮಾಡಲಿ ಅಂತ ಒತ್ತಾಯಿಸಿದ್ರು. ವೀರಪತ್ರ ಎಚ್ ಗುರು ಅವರು ಇವತ್ತೇನು ಇಲ್ಲಿ ತೀರ್ಕೊಂಡಿದ್ದಾರೆ. ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಶವ ಸಂಸ್ಕಾರಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡುತ್ತೆ. ಅದೇನು ದೊಡ್ಡ ವಿಷಯ ಎಲ್ಲ ಮಾಡಬೇಕು. ಯೋಧ ಗುರುವಿನ ಅಂತ್ಯ ಸಂಸ್ಕಾರ ನಡೆಸಲು ಸರ್ಕಾರ ಸೂಚಿಸಿರೋ ಜಾಗದ ಬಗ್ಗೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹುತಾತ್ಮ ಯೋಧನ ನೆನಪು ಚಿರಸ್ಥಾಯಿಯಾಗಲು ಸೂಕ್ತ ಜಾಗ ಆಯ್ಕೆ ಮಾಡಲಿ ಅಂತ ಒತ್ತಾಯಿಸಿದ್ದಾರೆ. ಪುಟ್ಟಪ್ಪ ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ.
ಇನ್ನು ಈ 40 ಮಂದಿ ಸಿಆರ್ಪಿಎಫ್ ಯೋಧರ ಸಾವಿಗೆ ಜಾಗತಿಕ ಮಟ್ಟದಲ್ಲಿ ಖಂಡನೆ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆಗಳು ಕೂಡ ಆಗ್ತಾ ಇವೆ. 40 ಯೋಧರ ಸಾವಿಗೆ ಜಾಗತಿಕ ಮಟ್ಟದಲ್ಲಿ ಖಂಡನೆ ವ್ಯಕ್ತವಾಗ್ತಾ ಇದೆ. ರಾಷ್ಟ್ರಾದ್ಯಂತ ಪಾಪಿ ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆಗಳು ಜೋರಾಗಿವೆ. ಮಡಿದ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗುತ್ತಿದೆ. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಯೋಧರ ಮೇಲಿನ ಉಗ್ರರ ಕೃತ್ಯ ಖಂಡಿಸಿ ಗದಗ ನಗರದಲ್ಲಿ ವಕೀಲರ ಸಂಘದಿಂದ ಪ್ರತಿಭಟನೆ ನಡೆಯಿತು. ಭಯೋತ್ಪಾದನೆ ವಿರುದ್ಧ ಧಿಕ್ಕಾರ ಕೂಗಿ ಹೇಡಿಗಳ ಕೃತ್ಯವನ್ನ ನಾಗರಿಕ ಸಮಾಜ ಎಂದೂ ಕ್ಷಮಿಸಲ್ಲ ಅಂತ ಕಿಡಿಕಾರಿದ್ರು. ರಾಮನಗರ ಜಿಲ್ಲೆ ಚನ್ನಪಟ್ಟಣ ನಗರದ ಗಾಂಧಿ ಭವನದಲ್ಲಿ ಕನ್ನಡ ಪರ ಹೋರಾಟಗಾರರು, ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಶ್ರದ್ಧಾಂಜಲಿ ಸಭೆ ನಡೆಸಿದ್ರು. ಮತ್ತೂರು ತಾಲೂಕಿನ ಯೋಧ ಗುರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿದ್ರು. ಉಗ್ರರ ಕುಕೃತ್ಯವನ್ನ ಖಂಡಿಸಿ ಹಾವೇರಿಯಲ್ಲಿ ವಕೀಲರು ಪ್ರತಿಭಟನೆ ನಡೆಸಿದ್ರು. ಕೋರ್ಟ್ ಹಾಲ್ನಿಂದ ನಗರದ ಸಿದ್ದಪ್ಪ ವೃತ್ತದವರೆಗೆ ಕಾಲ್ನಡಿಗೆ ಮೂಲಕ ಪ್ರತಿಭಟನೆ ಮಾಡಿದ್ರು. ಚಿತ್ರದುರ್ಗದಲ್ಲಿ ವಂದೇ ಮಾತರಂ ಸಂಘಟನೆ ಕಾರ್ಯಕರ್ತರು ಪ್ರವಾಸಿ ಮಂದಿರದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಪಾಕಿಸ್ತಾನದ ವಿರುದ್ಧ ಘೋಷಣೆ ಕೂಗಿದ್ರು. ರಾಜ್ಯದ ಶಾಸಕರು ಹಾಗೂ ಸಂಸದರು ಮಡಿದ ವೀರ ಯೋಧರ ಕುಟುಂಬಕ್ಕೆ 1 ತಿಂಗಳ ವೇತನ ನೀಡುವಂತೆ ಒತ್ತಾಯಿಸಿದ್ರು. ಉಡುಪಿಯ ಅಜ್ಜರಕಾಡು ಮಾಜಿ ಸೈನಿಕರ ಸ್ಮಾರಕ ಬಳಿಯಲ್ಲಿ ಹುತಾತ್ಮ ಯೋಧರಿಗೆ ನೂರಾರು ಜನ ಗೌರವ ನಮನ ಸಲ್ಲಿಸಿದ್ರು. ಉಗ್ರರ ದಾಳಿಗೆ ತುತ್ತಾದ ಯೋಧರ ಆತ್ಮಕ್ಕೆ ಶಾಂತಿ ಕೋರಿದ್ರು. ವೀರರ ನಾಡು ಮಡಿಕೇರಿಯಲ್ಲಿ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಮಾಜಿ ಸೈನಿಕರ ಸಂಘ, ಲಯನ್ಸ್ ಕ್ಲಬ್ ಸೇರಿದಂತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದಲ್ಲಿ ಕಾರ್ಯಪ್ಪ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಲಾಯಿತು. ವೀರಗೀತೆಗಳನ್ನು ಹಾಡಿ ಅಗಲಿದ ವೀರರಿಗೆ ಗೌರವ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. We just hope and pray that our minister, the Prime Minister and his cabinet will come up with a suitable reply and response to ensure that such things do not happen again. ಬೆಳಗಾವಿಯಲ್ಲಿ ಭಜರಂಗ ದಳದ ಕಾರ್ಯಕರ್ತರು ಚನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿದ್ರು. ವೀರ ಯೋಧರ ಮರಣದಿಂದ ದೇಶ ದುಃಖದಲ್ಲಿ ಮುಳುಗಿದ್ದು ಕೂಡಲೇ ಉಗ್ರರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಶಿರಸಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಕರ್ತರು ಮೌನಾಚರಣೆ ನಡೆಸಿ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಿದ್ರು. ಮೈಸೂರಿನಲ್ಲಿ ಹೋಟೆಲ್ ಮಾಲೀಕರ ಸಂಘ ಕೋರ್ಟ್ ಮುಂಭಾಗದ ಗಾಂಧಿ ಪ್ರತಿಮೆ ಬಳಿ ಕಪ್ಪು ಬಟ್ಟೆಯನ್ನ ಧರಿಸಿ ಉಗ್ರರ ಕೃತ್ಯಕ್ಕೆ ಧಿಕ್ಕಾರ ಕೂಗಿದ್ರು. ಧಾರವಾಡದಲ್ಲಿ ಹುತಾತ್ಮರಾದ ಯೋಧರಿಗೆ ವಿದ್ಯಾರ್ಥಿಗಳು ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಜೆಎಸ್ಎಸ್ ಕಾಲೇಜಿನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಯೋಧರ ಆತ್ಮಕ್ಕೆ ಶಾಂತಿ ಕೋರಿ ಹುತಾತ್ಮ ಯೋಧರ ಭಾವಚಿತ್ರ ಹಿಡಿದು ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಉಗ್ರರ ಕೃತ್ಯದಲ್ಲಿ ಮಡಿದ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ನಾಡಿನ ಜನತೆ ನೊಂದ ಕುಟುಂಬದ ಜೊತೆ ಇರೋದಾಗಿ ಸಾಂತ್ವನ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಈಗ ಪ್ರತೀಕಾರದ ಕಿಚ್ಚು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.